ಹೋಟೆಲ್ ತಿಂಡಿ ಊಟದ ಬೆಲೆ ಏರಿಕೆ ಬಳಿಕ ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಹೆಚ್ಚಳದ ಆತಂಕ ಶುರುವಾಗಿದೆ. ಆಟೋ ಎಲ್ಪಿಜಿ ದರ ಹೆಚ್ಚಳದಿಂದ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದ್ದು, ಆರ್ಥಿಕ ಹೊರೆಯನ್ನ ಸರಿದೂಗಿಸಲು ಪ್ರಯಾಣಿಕರ ಮೇಲೆ ದರ ಹೆಚ್ಚಿಸಲು ಚಿಂತನೆ ನಡೆಸಲಾಗಿದೆ. ಈ ಬಗ್ಗೆ ಸ್ನೇಹಜೀವಿ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಸಂತೋಷ್ ಮಾತನಾಡಿದ್ದು, ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ, ಇಂಥದ್ರಲ್ಲಿ ದಿಢೀರ್ 5.73 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಸ್ತುತ ಬೆಂಗಳೂರಲ್ಲಿ 2 ಕಿಲೋಮೀಟರ್ಗೆ ಆಟೋ ಕನಿಷ್ಠ ದರ 36 ರೂಪಾಯಿ ಇದೆ. 36 ರೂಪಾಯಿಂದ 50 ರೂಪಾಯಿ ಹೆಚ್ಚಳಕ್ಕೆ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಆಟೋ ಪ್ರಯಾಣ ದರ ಹೆಚ್ಚು ಮಾಡದಿದ್ರೆ ಬೆಂಗಳೂರು ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಆಲ್ರೆಡಿ LPG ಅಭಾವ ಇದೆ. ಸೊ LPG ಅಭಾವ ಆಗಿರೋದ್ರಿಂದ ಬೆಳಗ್ಗೆಯಿಂದ ರಾತ್ರಿ ಗಂಟೆ ಕಾಯ್ದರೂ ಕೂಡ LPGಗಳು ಸರಿಯಾದ ಸಿಗ್ತಾ ಇಲ್ಲ. ಸೊ ಇದನ್ನು ಒಂದು ಕಡೆ ಆದರೆ ಈಗ ಏಕಾಏಕಿ ಏನು ಕೇಂದ್ರ ಸರ್ಕಾರ LPG ದರವನ್ನು 5 ರೂಪಾಯಿ 74 ಪೈಸೆ ಮಾಡಿಸಿರುವಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಚಾಲಕರ ವರ್ಗವನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಪಣ ತೊಟ್ಟಿ ನಿಂತಿರೋ ಥರ ಕಾಣಿಸ್ತಾ ಇದೆ ಸರ್. ಇವಾಗ ನೋಡಿ LPG ದರ ಏನು 5 ರೂಪಾಯಿ 74 ಪೈಸೆ ಮಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮ ಒಂದು ಚಾಲಕರು ಮೀಟ್ರ್ ಫೇರ್ ಏನಿದೆ 36 ರೂಪಾಯಿ ಇದೆ, ಮಿನಿಮಮ್ 2 ಕಿಲೋಮೀಟ್ರಿಗೆ 36 ರೂಪಾಯಿ ಇದೆ, ಮತ್ತು ಪ್ರತಿ ಕಿಲೋಮೀಟ್ರಿಗೆ 18 ರೂಪಾಯಿ ಇದೆ. ಸೊ ನಾವು ಈ ಹಿಂದೆಯಿಂದನೂ ಕೂಡ ನಾವು ಯಾವುದೇ ರೀತಿಯಾದಂಥ ಮೀಟರ್ ದರವನ್ನು ಏರಿಕೆ ಮಾಡಿ ಅಂತ ಯಾವುದೇ ಒಂದು ಮನವಿ ಆಗಿರಲಿ ಅಥವಾ ಹೋರಾಟಗಳಾಗಿರಲಿ ಇನ್ನೂ ಮಾಡಿಲ್ಲ. ಬಟ್ ಆದರೆ ಇವತ್ತು ಚಾಲಕರ ವರ್ಗ ಉಳಿಬೇಕು, ಚಾಲಕರು ಒಂದು ಕುಟುಂಬಗಳಿರೋದ್ರಿಂದ ಅವರು ಕೂಡ ಒಂದು ಜೀವನ ನಡೆಸಬೇಕಾಗಿರೋದ್ರಿಂದ ನಮಗೆ ಈ ರೀತಿ ದರವನ್ನು ಏರಿಕೆ ಮಾಡುವಂಥದ್ದು ಅನಿವಾರ್ಯವಾಗಿದೆ. ಈಗ ಏನು 36 ರೂಪಾಯಿ ಇದೆ, ಈ 36 ರೂಪಾಯಿ ದರ ಬಂದು 14 ರೂಪಾಯಿ ಹೈಕ್ ಮಾಡಿ ಮಿನಿಮಮ್ ಫೇರ್ 50 ರೂಪಾಯಿ ಮಾಡಬೇಕು, ಮತ್ತು ಪ್ರತಿ ಕಿಲೋಮೀಟ್ರಿಗೆ ಏನು 18 ರೂಪಾಯಿ ಇದೆ ಅದು 25 ರೂಪಾಯಿ ಮಾಡಬೇಕು ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರದಿರ್ತಕ್ಕಂಥ ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವರಿಗೆಲ್ಲರಿಗೂ ಕೂಡ ನಾನು ಒತ್ತಾಯ. ನಮ್ಮ ಒಂದು ರಾಜ್ಯ ಆಗಿರಲಿ ದೇಶವಾಗಿರಲಿ ಯಾವುದೇ ಒಂದು ಡಿಮ್ಯಾಂಡ್ಸ್ ಮಾಡಿದಾಗ ಯಾರೂ ಕೂಡ ಬಂದು ತಗೊಳ್ಳಿ ಅಂತ ಯಾರೂ ಕೊಟ್ಟಿಲ್ಲ. ನಮ್ಮ ಒಂದು ಡಿಮ್ಯಾಂಡ್ಸ್ ಏನಿದೆ ಅದನ್ನು ಮನವಿ ರೂಪದಲ್ಲಿ ಪ್ರಪ್ರಥಮ ಬಾರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಒಂದು ವೇಳೆ ಇದನ್ನು ಸರ್ಕಾರ ಆಗಿರಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ಮುಂದೆ ಇದ್ದೇ ಇದೆ ಹೋರಾಟಗಳಿರುತ್ತೆ. ಹೋರಾಟಗಳಂತೂ ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ಈ LPG ವಿಚಾರಕ್ಕೆ ಈಗ ಆಲ್ರೆಡಿ ನೊಂದು ಬೆಂದು ಚಾಲಕರುಗಳು ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಈ ದರ ಆಗಿರೋದ್ರಿಂದ ನಮಗೆ ಕಡಾಖಂಡಿತವಾಗಿ ಮೀಟರ್ ದರ ಏರಿಸಲೇಬೇಕು, ನಾವು ಬದುಕಲೇಬೇಕು ಅಂದಾಗ ನಾವು ಮಾಡಲೇಬೇಕಾಗ್ತದೆ. ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನ ಕೈಗೊಳ್ತೀವಿ. ಈಗ ಆಲ್ರೆಡಿ ನಕಲಿ PhD ನೀಡಿ ಅತಿಥಿ ಉಪನ್ಯಾಸಕ ಹುದ್ದೆ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. AKSSA ಸಂಘಟನೆಯಿಂದ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮನವಿ ಮಾಡಲಾಗಿದ್ದು, ನಕಲಿ ಸರ್ಟಿಫಿಕೇಟ್ ಕೊಟ್ಟ ಉಪನ್ಯಾಸಕರನ್ನ ಮತ್ತೆ ನೇಮಿಸದಂತೆ ಆಗ್ರಹಿಸಿದ್ದಾರೆ. ಈವರೆಗೆ ಪಡೆದ ವೇತನ ಮರುಪಾವತಿಗೂ AKSSA ಸಂಘಟನೆ ಒತ್ತಾಯಿಸಿದೆ. ನಕಲಿ ಅತಿಥಿ ಉಪನ್ಯಾಸಕರ ID ಕಾರ್ಡ್ ಬ್ಲಾಕ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕೆಲ ಪ್ರಾಂಶುಪಾಲರು ನಕಲಿ PhD ಅಕ್ರಮಕ್ಕೆ ಸಹಕಾರ ನೀಡಿದ್ದ ಆರೋಪ ಕೇಳಿ ಬಂದಿದ್ದು, ಹುದ್ದೆ ತೊರೆದಿರುವ ಉಪನ್ಯಾಸಕರ ಮಾಹಿತಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಎಲ್ಲ UGC ಕ್ವಾಲಿಫೈಡ್ ಆಗಿರೋ ನೆಟ್ಟು ಸ್ಲೆಟ್ ಮತ್ತು PhD ಆಗಿದ್ದಾರೆ ಮ್ಯಾಮ್. ಅವರೆಲ್ಲ ಆಸ್ಪಿರೆಂಟ್ಸ್ ಪರವಾಗಿ ಅಂದರೆ ಅತಿಥಿ ಉಪನ್ಯಾಸಕರ ಪರವಾಗಿ ಸುವರ್ಣ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಡೇ ಒನ್ನಿಂದ ಫೇಕ್ PhD ಬಗ್ಗೆ ಮಾತಾಡ್ತಾ ಬಂದು ಎಷ್ಟೊಂದು ಅಂದರೆ ಸಾವಿರಾರು ಜನ ಇವತ್ತು ಫೇಕ್ PhD ವಾಲಂಟ್ರಿ ರಿಸೈನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಯಾರಪ್ಪ ಅಂತಂದರೆ ನ್ಯೂಸ್ ಮೀಡಿಯಾ, ಅದರಲ್ಲಿ ಹೆಚ್ಚಿನಾಗಿ ಸುವರ್ಣ ನ್ಯೂಸು ಪ್ರತಿದಿನ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅಂದರೆ ಆಸ್ಪಿರೆಂಟ್ಸ್ ಪರವಾಗಿ ಜೊತೆ ನಿಂತಿರೋದಕ್ಕೆ ಧನ್ಯವಾದ ತಿಳಿಸ್ತೀನಿ ಮ್ಯಾಮ್. ಇವತ್ತು ನಾವು ಕಾಲೇಜು ಶಿಕ್ಷಣ ಇಲಾಖೆಗೆ ಭೇಟಿ ಮಾಡಿರೋ ಉದ್ದೇಶ ಏನಂದರೆ, ಈಗ ನಾವು UGC ಕ್ವಾಲಿಫೈಡ್ ಆಗಿರೋ ನೆಟ್ಟು ಸ್ಲೆಟ್ಟು ಮತ್ತು PhD ಹೋಲ್ಡರ್ಸ್ನೇ ತೊಗೊಬೇಕು ಅತಿಥಿ ಉಪನ್ಯಾಸಕರನ್ನಾಗಿ ಕೋರ್ಟ್ ಮುಖಾಂತರ ಮತ್ತು ಸಾಕಷ್ಟು ಹೋರಾಟ ಮಾಡಿ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ತೊಗೊಂಡಿದ್ದಾರೆ ಮ್ಯಾಮ್. ಆ ತೊಗೊಂಡಿರೋದ್ರಲ್ಲಿ ಎಷ್ಟೋ ಜನ ಫೇಕ್ PhD ಸರ್ಟಿಫಿಕೇಟ್ ತೊಗೊಂಬಂದು ಇವರು ಕೌನ್ಸ್ಲಿಂಗ್ ಅಟೆಂಡ್ ಆಗಿ ವರ್ಷಾನುಗಟ್ಟಲೆ ಕೆಲಸ ಮಾಡ್ಕೊಂಬಂದಿದ್ದಾರೆ ಮ್ಯಾಮ್. ಅತಿಥಿ ಉಪನ್ಯಾಸಕರಾಗಿ ಸಂಬಳ ತೊಗೊಂಡಿದ್ದಾರೆ, 30-40 ಸಾವಿರ 50 ಸಾವಿರ ಸ್ಯಾಲ್ರಿ ತೊಗೊಂಡಿದ್ದಾರೆ. ಇವತ್ತು ಜೆನ್ಯೂನ್ ಕ್ವಾಲಿಫೈಡ್ ಆಗಿರೋಂಥವ್ರಿಗೆ ಇವತ್ತು ಆಚೆ ಇದ್ದಾರೆ ಪಾಪ ಅವರು. ಮತ್ತು ಎಷ್ಟೋ ದಿನ ಅವ್ರು ನಿಯರೆಸ್ಟ್ ಪ್ಲೇಸ್ ಸಿಗ್ತಾಯಿಲ್ಲ. ಈವನ್ ಬರೀ ನಾವೆಲ್ಲೋ ಫೇಕ್ PhD ಅಷ್ಟೇ ಅಂತ ಅಂದ್ಕೊಂಡಿದ್ವಿ ಮ್ಯಾಮ್. ಅವರು 10th ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದಿದ್ದಾರೆ, 10th ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದಿದ್ದಾರೆ, 10th ಮಾರ್ಕ್ಸ್ ಕಾರ್ಡು. ಇದನ್ನು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ಮು ಅವರು ಸೀರಿಯಸ್ ಕ್ರಮ ತೊಗೊಬೇಕು. ಏನಂತಂದರೆ, ಇಷ್ಟು ದಿನ ಯಾರು ಫೇಕ್ PhD ಮಾಡಿಸ್ಕೊಂಡು ಕೆಲಸ ಮಾಡ್ಕೊಂಬಂದಿದ್ದಾರೆ, ಎಷ್ಟು ವರ್ಷ ಅವ್ರಿಗೆ ಸ್ಯಾಲ್ರಿ ಬಂದಿದೆ ಅಷ್ಟು ಸ್ಯಾಲ್ರಿನ ಅವ್ರಿಗೆ ರಿಟರ್ನ್ ವಾಪಸ್ ಕಾಲೇಜು ಶಿಕ್ಷಣ ಇಲಾಖೆಗೆ ಹೋಗಬೇಕು. ಮತ್ತು ಅವ್ರ ಮೇಲೆ ಸೀರಿಯಸ್ ಕ್ರಮ ತೊಗೊಬೇಕು ಒಂದು. ಮತ್ತು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನು ನೀವು ಕೌನ್ಸ್ಲಿಂಗ್ ಮಾಡ್ತಾರೆ, ಆ ಕೌನ್ಸ್ಲಿಂಗಲ್ಲಿ 10th ಬೇಸ್ಡು 10th ಏನು ಒಂದು 10th ಮಾರ್ಕ್ಸ್ ಕಾರ್ಡ್ ಇರುತ್ತೆ ರಿಜಿಸ್ಟರ್ ನಂಬರು, ಅದನ್ನೇ ಆ ID ಬ್ಲ್ಯಾಕ್ ಮಾಡಬೇಕು. 10th ಮಾರ್ಕ್ಸ್ ಕಾರ್ಡ್ ID ರೋಲ್ ನಂಬರ್ನ ಇಲ್ಲ ಅಂತಂದರೆ ಏನು ಮಾಡ್ತಾರೆ, ಇವರು ID ನಂಬರ್ ಚೇಂಜ್ ಮಾಡಿಕೊಂಡು ಮತ್ತು ಅವ್ರು ಹಂಗೆ ಕೌನ್ಸಿಲಿಂಗ್ ಅಟೆಂಡ್ ಆಗಿ ಮತ್ತೆ ಕಾಲೇಜಸ್ ತೊಗೊತಾರೆ.
ಮಲ್ಲೇಶ್ವರಂನ ಇಂಡಸ್ ಇಂಡ್ ಬ್ಯಾಂಕಿನ ಮೇಲೆ ವಂಚನೆಯ ಆರೋಪ ಕೇಳಿಬಂದಿದೆ. ಚಿನ್ನಾಭರಣ ಸಾಲ ಪಡೆದ 1 ತಿಂಗಳಲ್ಲೇ ಖಾತೆಯಿಂದ ಹಣ ಡೆಬಿಟ್ ಆಗಿದೆ. ಜೊತೆಗೆ ಬಳಸದೇ ಇದ್ದ ಹೊಸ ಕ್ರೆಡಿಟ್ ಕಾರ್ಡ್ನಿಂದಲೂ ಹಣ ಡೆಬಿಟ್ ಆಗಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಏಪ್ರಿಲ್ 23ರಂದು ಬಾಬು ಶಂಕರ್ 18,80,000 ಗೋಲ್ಡ್ ಲೋನ್ ಪಡೆದುಕೊಂಡಿದ್ರು. ನಂತರ ಬ್ಯಾಂಕಿನ ರಿಲೇಶನ್ಶಿಪ್ ಮ್ಯಾನೇಜರ್ ಹೂಡಿಕೆ ಮಾಡುವಂತೆ ಬಾಬು ಶಂಕರ್ಗೆ ಒತ್ತಾಯ ಮಾಡಿದ್ರು. ಆದರೆ ಖಾತೆದಾರ ಬಾಬು ಶಂಕರ್ ಇದಕ್ಕೆ ಒಪ್ಪಿರಲಿಲ್ಲ. ಇದಾದ ನಂತರ ಬ್ಯಾಂಕಿನಿಂದ ಬಾಬು ಶಂಕರ್ಗೆ ನೋಟಿಸ್ ನೀಡಿ 1.50 ಲಕ್ಷ ಹಣ ಕೂಡಲೇ ಪಾವತಿಸುವಂತೆ ಒತ್ತಡ ಹೇರಿದ್ರು. ಇದಾದ ಬಳಿಕ ಏಕಾಏಕಿ ಖಾತೆಯಿಂದ 97,500 ಹಾಗೂ ಹೊಸ ಕ್ರೆಡಿಟ್ ಕಾರ್ಡ್ನಿಂದ 19,500 ರೂಪಾಯಿ ಹಣ ಡೆಬಿಟ್ ಮಾಡಿದ್ದಾರೆ. ಈ ಸಂಬಂಧ ಮಲ್ಲೇಶ್ವರಂ ಠಾಣೆಯಲ್ಲಿ ಬಾಬು ಶಂಕರ್ ದೂರು ದಾಖಲಿಸಿದ್ದು, ಬಳಸದೇ ಇರುವ ಕ್ರೆಡಿಟ್ ಕಾರ್ಡ್ ಹಣ ಹೇಗೆ ಡೆಬಿಟ್ ಆಯಿತು ಅಂತ ಪ್ರಶ್ನಿಸಿದ್ದಾರೆ. ಬ್ಯಾಂಕಿನವರೇ ಖಾತೆಯ ಮಾಹಿತಿಯನ್ನ ಬೇರೆಯವರಿಗೆ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.